ನಮಸ್ಕಾರ. ಹಸಿವು ಮನುಷ್ಯನಿಗೆ ಅನಿವಾರ್ಯ. ಹಸಿವು ಇಲ್ಲ ಅಂದ್ರೆ ಬದುಕಲ್ಲಿ ಏನೂ ಇಲ್ಲ ಅನ್ನೋ ಲೆಕ್ಕಕ್ಕೆ ಬರ್ತೀವಿ. ಮತ್ತೆ ಹಸಿವು ತೊಂದರೆ ಅನ್ನೋದು ತುಂಬಾ ಜನರ ಭಾವನೆ. ಹಸಿವು ಅಂದಿದ್ದಿಲ್ಲ ಅಂದ್ರೆ ನಾವು ಬಹಳ ಆರಾಮ ಇರ್ತಿದ್ದೇವೆ. ಹಸಿವು ಮನುಷ್ಯನಿಗೆ ಅನಿವಾರ್ಯ. ಹಸಿವು ಇದ್ದಿದ್ದಿಲ್ಲ ಅಂದ್ರೆ ಮನುಷ್ಯ ಈಗೇನೇವಿ ಅರ್ಥನೇ ಇರ್ತದೆ. ನಾವು ಇದ್ದು ಇಲ್ಲದಂತೆ ಇರ್ತಿದ್ದೆವು. ಹಸಿವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕು. ಅನ್ನದ ಹಸಿವು ಮನುಷ್ಯನಿಗೆ ಆರೋಗ್ಯ ತಂದು, ಆರೋಗ್ಯದ ಗುಟ್ಟಿರುವುದೇ ಹಸಿವಿನಲ್ಲಿ. ನಾವು ಹಸಿವು ಒಂದು ನೋವು, ಸಂಕಟ, ಅದೊಂದು ತೊಂದರೆ ಅನ್ನುವ ರೂಪದಲ್ಲಿ ನೋಡ್ತೀವಿ. ಹಂಗಾಗಿ ಹಸಿವಿನ ಮಹತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡೇವೆ. ಹಸಿದು ತಿನ್ನುವವನು ಆರೋಗ್ಯವಂತನಾಗಿರ್ತಾನೆ. ಹಸಿಯದೆ ತಿನ್ನುವವನು ಅನಾರೋಗ್ಯಕ್ಕೊಳಗಾಗ್ತಾನೆ. ಹಸಿಯದೆ ಹಸಿವು ಎನ್ನುವವನು ಅಯೋಗ್ಯ. ಯಾರು ಹಸಿವಾಗಿ ಊಟ ಮಾಡ್ತಾರ ಅವರು ಆರೋಗ್ಯವನ್ನು ಪಡೆದುಕೊಳ್ತಾರೆ. ಹಸಿವು ಇಲ್ಲದೆ ತಿನ್ನಕ್ಕೊಂದು ಅವಕಾಶ ಇದೆಪ್ಪ, ತಿನ್ನಕ್ಕೊಂದಿಷ್ಟು ವಸ್ತು ಇದೆ, ತಿನ್ನೋಣ ಅಂತೇಳಿ ಯಾರು ತಿಂತಾರ ಅವರು ಅನಾರೋಗ್ಯಕ್ಕೊಳಗಾಗ್ತಾರೆ. ಇನ್ನು ಹಸಿವಂತೂ ಇಲ್ವೇ ಇಲ್ಲ, ಸುಮ್ಮನೆ ಹಸಿವಾದಂತ ಹೇಳ್ಕೊಂಡು ತಿಂತಾ ಇರ್ತಾರಲ್ಲ ಅವರು ಬದುಕಲು ಅಯೋಗ್ಯರು. ಯಾಕಂದ್ರೆ ಆರೋಗ್ಯ ಇರುವುದೇ ಹಸಿವಿನ ಮೂಲಕ. ನಮಗೆ ಈ ದೇಹಕ್ಕೆ ಅನ್ನದ ಹಸಿವು ಯಾವಾಗ ಆಗ್ತದ ಅನ್ನೋದು ನಮ್ಮ ಕಲ್ಪನೆ ಕೆಲವೊಂದು ಸಾರಿ ಹೋಗ್ಬಿಟ್ಟದ. ಟೈಮ್ ಆಯ್ತು, ಊಟ ಮಾಡಕ್ ಶುರು ಮಾಡ್ತೀವಿ. ಸಮಯಕ್ಕೆ ಅನುಗುಣವಾಗಿ ನಾವು ಆಹಾರ ಸೇವಿಸಕತ್ತೀವಿ ಹೊರತು ಹಸಿವಿಗೆ ಅನುಗುಣವಾಗಿ ಆಹಾರ ಸೇವಿಸ್ತಾ ಇಲ್ಲ. ಇಲ್ಲಿ ಸಮಯಕ್ಕೆ ಮಹತ್ವ ಕೊಡ್ತೀವಿ, ಹಸಿವಿಗೆ ಮಹತ್ವ ಕೊಡ್ತಾ ಇಲ್ಲ. ಹಾಗಾಗಿ ಅನಾರೋಗ್ಯಕ್ಕೊಳಗಾಗ್ತಾ ಇದ್ದೀವಿ. ಯಾಕಂದ್ರೆ ಹಸಿವಿಲ್ಲ, ತಿನ್ನೋಕ್ಕೂ ಇದೆ, ಟೈಮ್ ಆಗ್ಯದ ಅಂತೇಳಿ ತಿನ್ನಕತ್ತೀವಿ. ಮತ್ ಕೆಲವೊಂದ್ ಸರಿ ಏನಾಗ್ತದ, ಹಸಿವು ಆಗಿರ್ತದ, ಸಮಯ ಇಲ್ಲ ಅಂತ ತಿಳ್ಕೊಂಡು ಆ ತಿನ್ನೋದನ್ನೇ ಬಿಟ್ಬಿಡ್ತೀವಿ. ಸಮಯ ಮತ್ತು ಹಸಿವಿನ ಮಧ್ಯದಲ್ಲಿ ಸ್ಪರ್ಧೆ ನಡೆದ್ಬಿಟ್ಟದೆ ಈಗಿನ ಜಗತ್ತಿನಲ್ಲಿ. ನಮ್ಮ ಗ್ರಾಮೀಣ ಬದುಕಿನಲ್ಲಿ, ಹಳ್ಳಿ ಬದುಕಿನಲ್ಲಿ ಯಥಾ ಪ್ರಕಾರದ, ಅದಕ್ಕಾಗಿ ಹಳ್ಳಿಯಲ್ಲಿ ಇನ್ನೂ ಸ್ವಲ್ಪ ಆರೋಗ್ಯ ತುಂಬಾ ಜನರಲ್ಲಿ ಚೆನ್ನಾಗಿದೆ. ಅವರಲ್ಲಿ ದುಡಿಮೆನೂ ಆದ, ಹಸಿವಿನೂ ಆದ, ಅನ್ನನೂ ಆದ. ಅದೇ ನಗರ ಜೀವನದಲ್ಲಿ, ಪಟ್ಟಣ ಜೀವನಗಳಲ್ಲಿ ಏನಾಗಿದೆ ಅಂದ್ರೆ ಹಸಿವು ಇಲ್ವೇ ಇಲ್ಲ. ಆಹಾರ, ದುಡಿಮೆ, ದೈಹಿಕ ಶ್ರಮ, ಮಾನಸಿಕ ಶ್ರಮ ಅಂತ. ಹೀಗಾಗಿ ಅನಾರೋಗ್ಯವೇ ಎಲ್ಲ ಕಡೆಗೆ. ಹಸಿವು ಆದಾಗ ಊಟ ಮಾಡಿದರೆ ಅದು ಆರೋಗ್ಯಕರ. ಹಸಿವು ಅಂತ ಭಾವಿಸ್ಕೊಂಡು ಊಟ ಮಾಡಕತ್ತೀವಿ ನಾವು. ಹಸಿವು ನಿಜವಾದ ಹಸಿವನ್ನ ನಾವು ನೋಡ್ತಾ ಇದ್ದೀವಿ. ಅನಂತರ ರುಚಿಕರ ತಿಂಡಿ ಸಿಗ್ತಾ ಇದೆ ಅಂತ ಹೇಳಿ ತಿಂತಾ ಇದ್ದೀವಿ. ಅದನ್ನ ನಮ್ಮ ಎದುರಿಗೆ ರುಚಿಕರ ತಿಂಡಿ ನಮ್ಗೆ ಇದೆ, ನಾವು ಹಸಿವಿಲ್ಲ ಆದ್ರೂ ಅದನ್ನ ಸೇವಿಸ್ತೀವಿ. ಅದು ಅನಾರೋಗ್ಯಕರ. ಅದರಲ್ಲೇ ಅನಾರೋಗ್ಯ ಉಂಟಾಗ ಹಸಿದಾಗ ತಿನ್ನುವ ಒಂದು ಬುದ್ಧಿ ನಮಗ್ ಬಂದ್ರೆ ಯಾವುದೇ ವೈದ್ಯರು ಬೇಕಾಗಿಲ್ಲ. ನಾವು ಇವಾಗ ಹಸಿಯದೇ ತಿಂತಾ ಇದ್ದೀವಿ. ನಾವು ಹಸಿವಿಲ್ಲ, ಸಮಯ ಆಗದಂತೇಳಿ ಹಸಿವಿನ ಭಾಸ ಆಗ್ತಾ ಇದೆ ಹೊರತು ಹಸಿವು, ನಿಜವಾದ ಹಸಿವು ನಮ್ಮಲ್ಲಿ ಎಷ್ಟೋ ಜನರಿಗೆ ಮರೆತು ಹೋಗ್ಬಿಟ್ಟದ. ಮುಂಜಾನೆ ಎಷ್ಟು ಟೈಮ್ ಆಯ್ತಾ ಅಷ್ಟಕ್ಕೆ ನಾನು ತಿಂಡಿ ತಿನ್ಬೇಕು, ಮಧ್ಯಾಹ್ನ ಎಷ್ಟು ಟೈಮ್ ಆಯ್ತಾ ಆ ಸಮಯಕ್ಕೆ ನಾನು ಊಟ ಮಾಡಬೇಕು, ಸಾಯಂಕಾಲ ಒಂದಿಷ್ಟು ಏನಾದ್ರೂ ಕುರುಕುಲು ತಿಂಡಿ ತಿನ್ಬೇಕು, ರಾತ್ರಿ ಒಂದಿಷ್ಟು ಊಟ ಮಾಡಬೇಕು. ಇವೆಲ್ಲ ಸಮಯಕ್ಕೆ ಅನುಗುಣವಾಗಿ ಸಾಗ್ತಾ ಇದೆ.
ಹಸಿವಿನ ಅನುಗುಣವಾಗಿ ಅಲ್ಲ. ಇನ್ನ ಹಸಿಯದೇ ತಿಂದ್ರೆ ಏನಾಗ್ತದ ಅಂದ್ರೆ ಹಸಿವು ಇಲ್ಲ ದೇಹಕ್ಕೆ, ಅದರ ಅವಶ್ಯಕತೆನೂ ಇಲ್ಲ. ಹಸಿವು ದೇಹದಲ್ಲಿ ಇಲ್ಲ ಅಂದ್ರೆ ಅನ್ನದ ಅವಶ್ಯಕತೆ ದೇಹಕ್ಕೆ ಇಲ್ಲ ಅಂತ ಅರ್ಥ. ನನಗದು ಬೇಕಿಲ್ಲ ಅಂತ ದೇಹ ಹೇಳಿಸ್ತದ, ನಾಲಿಗೆ ಹೇಳಿಸ್ತದ ಎಲ್ಲಿ ತಗೋವಂತ, ನನಗದು ಬೇಕಂತ. ರುಚಿಗಾಗಿ ತಿಂತಾ ಇದ್ದೀವಿ, ಹಸಿವಿಗಾಗಿ ತಿಂತಾ ಇಲ್ಲ. ರುಚಿ ಹಿಂದೆ ಬಿದ್ದೀವಿ, ಆರೋಗ್ಯದ ಕಡೆಗೆ ನಾವು ಲಕ್ಷ್ಯ ಕೊಡಲಾಗಿವಿ. ಆರೋಗ್ಯ ಹಾಳಾಗಲಕ್ಕ ರುಚಿ ಚೆನ್ನಾಗಿರ್ಬೇಕು. ಈ ರೀತಿಯಾದ ಒಂದು ಮನೋಭಾವನೆಯಿಂದಾಗಿ ನಾವು ಹಸಿಯದೇ ಅದೆಷ್ಟೋ ವಸ್ತುಗಳನ್ನ ಸೇವಿಸ್ತಾ ಇದ್ದೀವಿ. ಸೇವಿಸುವ ಸಂದರ್ಭದಲ್ಲಿಯೂ ಕೂಡ ಅದರ ರುಚಿಯನ್ನ ಸಂಪೂರ್ಣವಾಗಿ ಆನಂದಿಸ್ತೀವ, ಅದೂ ಇಲ್ಲ. ಸುಮ್ಮನೆ ಮಾತಾಡ್ತಾ ತಿನ್ನೋದು, ಟಿವಿ ನೋಡ್ತಾ ತಿನ್ನೋದು, ಏನೋ ಎಕ್ಕಡೋ ಗಮನ ಕೊಟ್ಟು ಅವಸರದಲ್ಲಿ ತಿನ್ನೋದು. ನಮ್ಮ ತಿನ್ನುವಿಕೆಯಲ್ಲಿ ಕೂಡ ಮೈಮುರಿಯುವಿಕೆ ಇಲ್ಲ. ಅದನ್ನು ಕೂಡ ಚಂದಾಗಿ ಕೆಲಸ, ತಿನ್ನೋ ಕೆಲಸನೂ ಚಂದ ಮಾಡಕ್ ಬರಲ್ಲ. ನಾವು ಆನಂದದಿಂದ ತುತ್ತನ್ನ, ಪ್ರತಿ ತುತ್ತನ್ನ ಅನುಭವಿಸ್ತಾ ತಿನ್ನುವುದು. ನಾಲಿಗೆಯಲ್ಲಿ ತುತ್ತು ಬಿದ್ದಾಗ ನಾಲಿಗೆ ರಸಗ್ರಂಥಿಗಳ ಅನುಭವ ನಾವು ಪ್ರತಿ ತುತ್ತಿಗೂ ಅನುಭವಿಸುವ ಎಷ್ಟು ಸಾಧ್ಯ. ಎಲ್ಲೋ ಕುಂತಿರ್ತೀವಿ, ಯಾರ ಜೊತೆ ಮಾತಾಡ್ತಿರ್ತೀವಿ, ಏನೋ ನೋಡ್ತಿರ್ತೀವಿ, ಇಲ್ಲಿ ಏನೋ ತಿಂತಿರ್ತೀವಿ, ಹಾಗೆ ಇದನ್ನ ಅನುಭವಿಸ್ತೀವಿ, ಮತ್ತೆ ಬೇರೆ ಕಡೆ ಲಕ್ಷ್ಯ ಕೊಡ್ತೀವಿ. ಇನ್ನು ಕೆಲವೊಂದು ಹೊಟ್ಟೆ ಬಾಕರ್ ಅಂತ ಇರ್ತಾರೆ, ಅವ್ರಿಗೆ ಹಸಿವೆ ಅನ್ನೋದೇ ಇರೋದ, ಸುಮ್ಮನೆ ಹಸಿವಾಗಿದೆ ಅಂತ ಹೇಳಿ ತಿಂತಾರೆ. ಮಕ್ಕಳು ವಿಚಾರ ಬೇರೆ, ಮಕ್ಕಳದು ಬೆಳವಣಿಗೆ ದೇಹ ಏನ್ ತಿಂದ್ರು ನಡೀತದವ್ರು. ಅವ್ರು ಆಸೆ ಪಡ್ತಿರ್ನಲ್ಲಕ್ಕ ಓಕೆ ಸರಿ ಅವ್ರದ್ದು. ದೊಡ್ಡವ್ರಂತ ನಾವೇನೇ ಈಗಲ್ಲ, ನಾವು ತಿನ್ಬೇಕಾದ್ರೆ ವಿಚಾರ ಮಾಡಿ ತಿನ್ಬೇಕು. ಹಸಿವಿದ್ರೆ ಮಾತ್ರ ಅಗತ್ಯವಿದೆ ಅಂತ ತಿಳ್ಕೊಂಡು ತಿನ್ಬೇಕು, ಸಮಯಕ್ಕನುಗುಣವಾಗಿ ತಿನ್ನೋದಲ್ಲ. ಅದನ್ನ ನಾವು ಸರಿಪಡಿಸಿಕೊಂಡು ಸಾಗಬೇಕು. ಅಂದ್ರೆ ಆರೋಗ್ಯ ನಮ್ಮ ಜೊತೆಗೆ ಸದಾ ಇರುತ್ತೆ. ಧನ್ಯವಾದಗಳು.